ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಿಎಸ್ ವಿತ್ ಶಿವ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ವಿಜಯವಾಡಿ. ಆತ್ಮೀಯ ವೀಕ್ಷಕರೇ, ಇವತ್ತಿಂದ ನಾವು ಕಂಪ್ಯೂಟರ್ ಅವೇರ್ನೆಸ್ ಅಂದರೆ ಕಂಪ್ಯೂಟರ್ ನಾಲೆಜಸ್ ಬಗ್ಗೆ ಇವತ್ತಿಂದ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಕ್ಲಾಸಸ್ ಯಾರಿಗೆಲ್ಲ ಯೂಸ್ ಆಗುತ್ತಪ್ಪ ಅಂದ್ರೆ, ಯಾರೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಟ್ರೈ ಮಾಡ್ತಾ ಇದ್ರಿ, ಅಂದರೆ ಗೌರ್ಮೆಂಟ್ ಜಾಬ್ಗೋಸ್ಕರ ಯಾರ್ಯಾರು ಟ್ರೈ ಮಾಡ್ತಾ ಇದ್ರಿ, ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತಾ ಇದ್ರಿ, ಆ ಎಲ್ಲರಿಗೂ ಈ ಕ್ಲಾಸಸ್ ತುಂಬ ಯೂಸ್ ಆಗ್ತಾವೆ. ಓಕೆ, ಈ ಕ್ಲಾಸಸನ್ನು ನೀವು ಫಾಲೋ ಮಾಡ್ಕೋತಾ ಹೋದ್ರೆ ಈಸಿಯಾಗಿ ಕಂಪ್ಯೂಟರ್ ಬೇಸ್ಡ್ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಈಸಿಯಾಗಿ ಜಾಬ್ನ ಪಡ್ಕೋಬಹುದು ಅಂತ ಹೇಳ್ತಾ, ಮತ್ತೆ ಕಂಪ್ಯೂಟರ್ ಬೇಸ್ಡ್ ಕ್ವಶನ್ಸ್ ಯಾವ್ಯಾವ ಎಕ್ಸಾಮಲ್ಲಿ ಬರ್ತಾವಪ್ಪ ಅಂದ್ರೆ SBI, IBPS ಕ್ಲರ್ಕ್, IBPS PO, RRB, RBI, SSC, ರೈಲ್ವೇಸ್, ಪೊಲೀಸ್, ಆರ್ಮಿ, ಇನ್ಶೂರೆನ್ಸ್ ಎಕ್ಸಾಮ್ಸ್, ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಂಬರ್ ಆಫ್ ಕ್ವಶನ್ಸ್ ಕಂಪ್ಯೂಟರ್ ಬೇಸ್ಡ್ ಕ್ವಶನ್ಸ್ ಇದ್ದೇ ಇರ್ತಾವೆ. ಓಕೆ, ನಮ್ಮ ಕ್ಲಾಸಸ್ ಅನ್ನ ನೀವು ಫಾಲೋ ಮಾಡ್ಕೋತ ಹೋದ್ರ ಆ ಎಲ್ಲಾ ಕ್ವಶನ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು ಅಂತ ಹೇಳ್ತಾ, ಇವತ್ತಿಂದಾನೇ ನಾನು ಕಂಪ್ಯೂಟರ್ ಬೇಸ್ಡ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರ್, ಸ್ಟಾರ್ಟಿಂಗ್ ಅಲ್ಲಿ ನಾವು ಕಂಪ್ಯೂಟರ್ ಬೇಸಿಕ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಕಂಪ್ಯೂಟರ್ ಅಂದ್ರೆ ಏನು, ಕಂಪ್ಯೂಟರ್ ನ ಫಾದರ್ ಯಾರು, ಮೀನ್ಸ್ ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್, ಮತ್ತೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಕಾಂಪೋನೆಂಟ್ಸ್, ಇನ್ಪುಟ್ ಡಿವೈಸ್ ಯಾವ, ಔಟ್ಪುಟ್ ಡಿವೈಸಸ್ ಯಾವ ಅಂತ ಬರುವಂತ ಕ್ಲಾಸಸ್ ಅಲ್ಲಿ ನಾನು ಅದನ್ನ ಡಿಸ್ಕಸ್ ಮಾಡ್ಕೋತಾ ಹೋಗ್ತಿದ್ದೀನಿ. ಓಕೆನಾ? ಸೊ ನಮ್ಮ ಚಾನಲ್ ಈಗಲೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಕಂಪ್ಯೂಟರ್ ಅಂದ್ರೆ ಏನು ಅಂತ ನೋಡೋಣ. ಸೊ ಕಂಪ್ಯೂಟರ್ ಅಂದ್ರೆ ಏನು? ಕಂಪ್ಯೂಟರ್ ಸೊ ಕಂಪ್ಯೂಟರ್ ಮೀನ್ಸ್ ಎ ಕಂಪ್ಯೂಟರ್ ಈಸ್ ಆನ್ ಅಡ್ವಾನ್ಸ್ಡ್ electronic machine which accept raw data from the user, process the data in the processing unit and processed data through the output device. Finally, it stores the data in the storage unit for future use is called ಕಂಪ್ಯೂಟರ್. ಸೊ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ, ಕಂಪ್ಯೂಟರ್ ಅಂದ್ರೆ ಏನು ಅಂತ. ಕಂಪ್ಯೂಟರ್ ಇಸ್ ಆನ್ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಮಷೀನ್. ಕಂಪ್ಯೂಟರ್ ಇಸ್ ಆನ್ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಮಷೀನ್. ವೈ ಕಂಪ್ಯೂಟರ್ ಇಸ್ ಕಾಲ್ಡ್ ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ಮಷೀನ್? ಇದನ್ನ ಯಾಕೆ ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ಮಷೀನ್ ಅಂತ ಕರೆದ್ರೆ, ದ ಕಂಪ್ಯೂಟರ್ ಕ್ಯಾನ್ ವರ್ಕ್ ಫಾಸ್ಟರ್ ದನ್ ಹ್ಯೂಮನ್ ಬೀಯಿಂಗ್ಸ್. ಇಟ್ ವರ್ಕ್ ಫಾಸ್ಟರ್ ದನ್ human beings means it execute the statements and it execute the instructions, trillion instructions per second, billion instruction per second or billion instruction per second. That's why the computer is an advanced electronic machine. ಅಂದ್ರೆ ಇವಾಗ ಕಂಪ್ಯೂಟರ್ ಹ್ಯೂಮನ್ ಅಂದ್ರೆ ನಮಗಿಂತ ಸ್ಪೀಡ್ ಆಗಿ ವರ್ಕ್ ಮಾಡ್ತಾ ಇದೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಯೂಸ್ ಮಾಡೋ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಮನಿ ಕೌಂಟಿಂಗ್ ಮಷೀನ್ ಆಗಿರ್ಬೋದು, ಇಟ್ ವರ್ಕ್ ಫಾಸ್ಟರ್ ದನ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ದೆನ್ ಇಟ್ accept raw data from the user. Except raw data from the user. So data andre ಏನು? Raw data means raw facts of information. Raw facts of information or unprocessed item. Unprocessed item. So raw facts of information or unprocessed item. Then process the data in the processing unit. Process the data in the processing unit, that is called CPU, central processing unit. Then processed data through the output device. Finally, it stores the data in the storage unit for future use is called computer. ಅಂದ್ರೆ ನಾವು ರಾ ಡೇಟಾನ ಕೊಡ್ತೀವಿ, ಅದು ಪ್ರೊಸೆಸಿಂಗ್ ಯೂನಿಟ್ ಮೀನ್ಸ್ ಎಲ್ಪಿಯಲ್ಲಿ ಅದು ಡೇಟಾನ ಪ್ರೊಸೆಸ್ ಮಾಡ್ತೈತಿ. ಪ್ರೊಸೆಸ್ ಆದ್ಮೇಲೆ ನಮಗೆ ಅದನ್ನ ಏನ್ ಮಾಡ್ತೈತಿ, ಥ್ರೂ ದ ಔಟ್ಪುಟ್ ಡಿವೈಸ್
ಪ್ರೊಸೆಸ್ ಡೇಟಾ ನಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದೆ. ದೆನ್ ಫೈನಲಿ ಇಟ್ ಸ್ಟೋರ್ಸ್ ದ ಡೇಟಾ ಇನ್ ದ ಸ್ಟೋರೇಜ್ ಯೂನಿಟ್ ಫಾರ್ ಫ್ಯೂಚರ್ ಯೂಸ್. ಸೊ ಫ್ಯೂಚರ್ ಯೂಸ್ ಪರ್ಪಸ್ ಆ ಡೇಟಾನ ನಾವು ಎಲ್ಲಿ ಸ್ಟೋರ್ ಮಾಡಿರ್ತೀವಿ ಅಂದ್ರೆ ಸ್ಟೋರೇಜ್ ಯೂನಿಟ್ ಅಲ್ಲಿ ಸ್ಟೋರ್ ಮಾಡಿರ್ತೀವಿ. ಅದ್ರೊಳಗೆ 2 ತರ ಸ್ಟೋರೇಜ್ ಯೂನಿಟ್ ಬರ್ತಾವ, ಪ್ರೈಮರಿ ಮೆಮರಿ ಮತ್ತೆ ಸೆಕೆಂಡರಿ ಮೆಮರಿ ಅಂತ. ಅದೇನಂತ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ. ಓಕೆ, ಇವಾಗ ನೋಡ್ರಿ ಇಲ್ಲಿ ಏನಾಯ್ತು, ಡೇಟಾ ಇದ್ದಿದ್ದು ಪ್ರೊಸೆಸ್ಡ್ ಡೇಟಾ. ಸೊ ಪ್ರೊಸೆಸ್ಡ್ ಡೇಟಾ ಅಂದ್ರೆ ದಟ್ ಇಸ್ ಕಾಲ್ಡ್ ಇನ್ಫಾರ್ಮೇಶನ್. ಪ್ರೊಸೆಸ್ಡ್ ಡೇಟಾ ಮೀನ್ಸ್ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಅಂದ್ರೆ ಏನು? ಪ್ರೊಸೆಸ್ಡ್ ಡೇಟಾ. ಇನ್ಫಾರ್ಮೇಶನ್ ಮೀನ್ಸ್ processed data. So for example, we have one number 25. So 25 is just a number. So ಇದೇ ಡೇಟಾನ ನಾನು ಪ್ರೊಸೆಸ್ ಮಾಡಿದ್ರೆ age equal to 25. So earlier it just a number. ಪ್ರೊಸೆಸ್ ಆದ್ಮೇಲೆ ಅದೇನಾಯ್ತು, ಏಜ್ ಈಕ್ವಲ್ ಟು 25. ಇವಾಗ 25 ನ ಏನಂತ ಕನ್ಸಿಡರ್ ಮಾಡ್ತಾ ಇದೀವಿ ನಾವು? ಏಜ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದು. ಪ್ರೊಸೆಸ್ಡ್ ಡೇಟಾ, ಇದು ಇನ್ಫಾರ್ಮೇಶನ್. 25 ಅನ್ನೋದು ಡೇಟಾ. ಓಕೆ, ಸೊ ಇದನ್ನ ಯಾವ ತರ ನೆನಪಿಟ್ಕೋಬೇಕಂದ್ರೆ, ಕಂಪ್ಯೂಟರ್, electronic machine or advanced electronic machine which accept raw data from the user, process the data in the processing unit and produce processed data through the output device. Finally it stores the data in the storage unit for future use. It is called computer. Okay, then next one, who is the father of computer? Next one, father of computer. Who is the father of computer? So ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಯಾರು ಫಾದರ್ ಆಫ್ ಕಂಪ್ಯೂಟರ್? ಸೊ ದ ಫಾದರ್ ಆಫ್ ಕಂಪ್ಯೂಟರ್ ಈಸ್ ಚಾರ್ಲ್ಸ್ ಬ್ಯಾಬೇಜ್. The father of computer is Charles Babbage. Why Charles Babbage is called father of computer? Charles Babbage ನ father of computer ಅಂತ ಯಾಕೆ ಕರೆದ್ರು? ಅದಕ್ಕಿಂತ ಮೊದಲು ಡಿಫರೆಂಟ್ ಟೈಪ್ಸ್ ಆಫ್ ಸೈಂಟಿಸ್ಟ್ಗಳು ಇದ್ರು. ಅವರೆಲ್ಲ ಏನ್ ಮಾಡಿದ್ರು, ಕಂಪ್ಯೂಟರ್ ಅಥವಾ ಎಲೆಕ್ಟ್ರಾನಿಕ್ ಮಷಿನ್ ಅಥವಾ ಕೌಂಟಿಂಗ್ ಮಷಿನ್ ಅನ್ನ ಎಲ್ಲರೂ ಡೆವಲಪ್ ಮಾಡಿದ್ರು. ಬಟ್ ಚಾರ್ಲ್ಸ್ ಬೇಬೇಜ್ ನ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೆದ್ರು ಅಂದ್ರೆ ಇನ್ ದ ಇಯರ್ ಆಫ್ 1920 he invented one machine called difference engine. Later in the year of 1830 he invented one more machine called analytical engine. ಸೊ ಎಲ್ಲ ಮಷಿನ್ ಅನ್ನ ಯೂಸ್ ಮಾಡ್ಕೊಂಡು ಅಥವಾ ನಾವು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಒಂದು ಕಂಪ್ಯೂಟರ್ ನ ಡೆವಲಪ್ ಮಾಡಿದ್ರು. ದಟ್ಸ್ ವೈ ದ ಚಾರ್ಲ್ಸ್ ಬೇಬೇಜ್ ಇಸ್ ನೋನ್ ಆಸ್ ವಾಟ್ ಫಾದರ್ ಆಫ್ ಕಂಪ್ಯೂಟರ್. ಸೊ ಇನ್ ಯುವರ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರುವಂತ ಪ್ರತಿ ವರ್ಷ ರಿಪೀಟ್ ಆಗುವಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್? ಓಕೆ, ಸೊ ದ ಫಾದರ್ ಆಫ್ ಕಂಪ್ಯೂಟರ್ ಈಸ್ ಚಾರ್ಲ್ಸ್ ಬೇಬೇಜ್. ಸೊ ಇನ್ನೂ ಒಂದು ಕ್ವಶನ್ ಬರ್ತದಿಲ್ಲ, ಏನಪ್ಪಾ ಅಂದ್ರೆ ಹೂ ಇಸ್ ದ ಫಾದರ್ ಆಫ್ computer science? Who is the father of computer science? So computer science na father yarappa andre Alan Turing. Who is the father of computer science? The father of computer science is Alan Turing. The father of computer is Charles Babbage. Father of computer science is Alan Turing. Correct agi ನೆನಪಿಟ್ಕೊಳ್ಳಿ. ಕಂಪ್ಯೂಟರ್ ನ ಫಾದರ್ ಯಾರಪ್ಪ ಅಂದ್ರೆ ಚಾರ್ಲ್ಸ್ ಬೇಬೇಜ್. ಕಂಪ್ಯೂಟರ್ ಸೈನ್ಸ್ ನ ಫಾದರ್ ಯಾರಪ್ಪ ಅಂದ್ರೆ ಅಲೆನ್ ಟ್ಯೂರಿಂಗ್. ಸೊ ಯಾಕೆ ಇವರು ಕಂಪ್ಯೂಟರ್ ಸೈನ್ಸ್ ಅಂತ ಇದು ನಾನು ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇವ್ನ ಎರಡು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್. ಸೊ ದೇರ್ ಆರ್ 4 ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್. ಯಾವಪ್ಪ ಅಂದ್ರೆ ಬನ್ನಿ, ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್. ಸೊ ದೇರ್ ಆರ್ 4 ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್. ಫಸ್ಟ್ ಒನ್ ಹಾರ್ಡ್ವೇರ್, second one software, third one data and instructions, fourth one user or humanware. Okay, so there are 4 components of computer. So hardware andre ಏನು? A physical components of computer. Physical components of computer. Hardware is a physical components of computer means we can touch, feel and see. ಅಂದ್ರೆ ನಾವು ಅದನ್ನ ಟಚ್ ಮಾಡಬಹುದು, ಫೀಲ್ ಮಾಡಬಹುದು ಮತ್ತೆ ಕಣ್ಣಿಂದನೂ ನೋಡಬಹುದು. ಅದಕ್ಕೆಲ್ಲಕ್ಕೂ ನಾವು ಏನಂತ ಕರಿತೀವಿ ಅಂದ್ರೆ ಹಾರ್ಡ್ವೇರ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಕೀಬೋರ್ಡ್, ಮೌಸ್, ಮೈಕ್, ಜಾಯ್ಸ್ಟಿಕ್ ಇವೆಲ್ಲಕ್ಕೂ ನಾವೇನಂತ ಕರಿತೀವಿ ಅಂದ್ರೆ ಹಾರ್ಡ್ವೇರ್ ಅಂತ ಕರಿತೀವಿ. ಓಕೆನಾ?
ಸೊ ಒಂದೆರಡು ಎಕ್ಸಾಂಪಲ್ ಬರೋದಾದ್ರೆ ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಮೌಸ್ ಎಕ್ಸೆಟ್ರಾ. ದೆನ್ ಸಾಫ್ಟ್ವೇರ್ ಅಂದ್ರೆ ಏನು? ಎ ಸಾಫ್ಟ್ವೇರ್ ಇಸ್ ಅ ಸೆಟ್ ಆಫ್ instructions. Software means a set of instructions or group of programs. We can't touch and feel, but we can't see the computer softwares. So for example, ನಿಮ್ಮ ಮೊಬೈಲ್ದಾಗ ಇರ್ತಕ್ಕಂಥ ಎಲ್ಲ ಆ್ಯಪ್ಸು, ಕಂಪ್ಯೂಟರ್ದಾಗ ಇರ್ತಕ್ಕಂಥ ಎಲ್ಲ ಸಾಫ್ಟ್ವೇರ್ಗೆ ನಾವೇನಂತ ಕರಿತೀವಿ ಅಂದರೆ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಓಕೆ, ನೀವು ಮೊಬೈಲ್ದಾಗ ಇರ್ತಕ್ಕಂಥ ಆ್ಯಪ್ಸನ್ನು ನಾನು ಟಚ್ ಮಾಡ್ತೀನಿ, ಅದನ್ನ ವರ್ಕ್ ಮಾಡಿದ್ರೆ ಅಂತ ಹೇಳ್ಬೋದು. ಬಟ್ ನೀವು ಟಚ್ ಮಾಡೋದು ಏನಂದರೆ ಸ್ಕ್ರೀನ್ ಯಾವುದಪ್ಪ ಅಂದರೆ ಹಾರ್ಡ್ವೇರ್. ಓಕೆ, ಸೊ ಆ್ಯಪ್ನ ಟಚ್ ಮಾಡಕ್ ಬರಂಗಿಲ್ಲ, ಫೀಲ್ ಮಾಡಕ್ಕೂ ಬರಂಗಿಲ್ಲ, ಬಟ್ ನೋಡ್ಬೋದು. ಯಾಕಂದ್ರೆ ಇಟ್ ಇಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಗ್ರೂಪ್ ಆಫ್ ಪ್ರೋಗ್ರಾಮ್ಸ್. ಓಕೆ, ದೆನ್ ಸೊ ಎಕ್ಸಾಂಪಲ್ ಬರೆಯೋದಾದ್ರೆ ನೀವು ಮೊಬೈಲಾಗಿ ಯೂಸ್ ಮಾಡೋ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಪ್ಸ್ ಆಗಿರ್ಬೋದು. ಸೊ ಸಾಫ್ಟ್ವೇರ್ ಬರೆಯೋದಾದ್ರೆ ನುಡಿ ಆಗಿರ್ಬೋದು, ಗೂಗಲ್ ಕ್ರೋಮ್ ಆಗಿರ್ಬೋದು. ಸೊ ಇವೆಲ್ಲ ಏನಪ್ಪ ಅಂದ್ರೆ ಎಕ್ಸಾಂಪಲ್ ಫಾರ್ ಸಾಫ್ಟ್ವೇರ್. ದೆನ್ ಡೇಟಾ ಇನ್ ಇನ್ಸ್ಟ್ರಕ್ಷನ್ಸ್ ಅಲ್ಲ, ಇನ್ಫಾರ್ಮೇಶನ್. ಡೇಟಾ ಇನ್ ಇನ್ಫಾರ್ಮೇಶನ್. ಸೊ ಡೇಟಾ ಅಂದ್ರೆ ಏನು? ರಾ ಫ್ಯಾಕ್ಟ್ಸ್ ಆಫ್ ಇನ್ಫಾರ್ಮೇಶನ್. ಡೇಟಾ ಮೀನ್ಸ್ ರಾ ಫ್ಯಾಕ್ಟ್ಸ್ ಆಫ್ ಇನ್ಫಾರ್ಮೇಶನ್ ಆರ್ ಅನ್ಪ್ರೊಸೆಸ್ಡ್ ಐಟಮ್. ಸೊ ಇನ್ಫಾರ್ಮೇಶನ್ ಮೀನ್ಸ್ processed item. Okay, so data means raw facts of information means processed item. Okay, then data and instructions both are in the form of text, number, audio, video, graphics, animations, symbols. ಸೊ ಎಲ್ಲ ಫಾರ್ಮ್ ಒಳಗೆ ಇರ್ತಕ್ಕಂಥ ಡೇಟಾನ ನಾವೇನಂತ ಕರಿತೀವಿ ಅಂದ್ರೆ ಡೇಟಾ ಅಂಡ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ಡೇಟಾ ಅಂದ್ರೆ ಏನು? ರಾ ಫ್ಯಾಕ್ಟ್ಸ್ ಆಫ್ ಇನ್ಫಾರ್ಮೇಶನ್. ಅಂದ್ರೆ ಇನ್ನೂ ಅದು ಪ್ರೊಸೆಸ್ ಆಗಿಲ್ಲ, ಅದಕ್ಕೆ ಯಾವುದೇ ತರದಂತ ಮೀನಿಂಗ್ ಬಂದಿಲ್ಲ, ಅದಕ್ಕೆ ನಾವು ರಾ ಡೇಟಾ ಅಂತ ಕರಿತೀವಿ. ಸೊ ಪ್ರೊಸೆಸ್ ಆದ್ಮೇಲೆ ಅದಕ್ಕೆ ಏನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಇನ್ಫಾರ್ಮೇಶನ್. ಓಕೆನಾ? ದೆನ್ ಯೂಸರ್ ಆರ್ ಹ್ಯೂಮನ್ ವೇರ್ ಮೀನ್ಸ್ the people who use the computer. The people who use the computer are called user or humanware. Okay, so these all are components of computer. So ಇದ್ರೊಳಗೆ ಯಾವುದೇ ಒಂದು ಇಲ್ಲ ಅಂದ್ರೂ ನಾವು ಕಂಪ್ಯೂಟರ್ನ ರನ್ ಮಾಡಕ್ ಬರೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಹಾರ್ಡ್ವೇರ್. ನಾವು ಸಾಫ್ಟ್ವೇರ್ ರನ್ ಮಾಡಬೇಕಾದ್ರೆ ಹಾರ್ಡ್ವೇರ್ ಬೇಕೇ ಬೇಕು. ಸೊ ಡೇಟಾ ಇನ್ಫಾರ್ಮೇಶನ್ ನ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಹಾರ್ಡ್ವೇರ್ ಬೇಕೇ ಬೇಕು. ಯೂಸರ್ ಏನಾದರೂ ಯೂಸ್ ಮಾಡಬೇಕಾದ್ರೆ ಹಾರ್ಡ್ವೇರ್ ಬೇಕೇ ಬೇಕು. ಹಾರ್ಡ್ವೇರ್ ಇಸ್ ಆಲ್ಸೋ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಕಂಪ್ಯೂಟರ್. ದೆನ್ ಸಾಫ್ಟ್ವೇರ್. ಸೊ ಇವಾಗ ಹಾರ್ಡ್ವೇರ್ ಐತಿ, ಅದ್ರೊಳಗೆ ಸಾಫ್ಟ್ವೇರ್ ಇಲ್ಲ ಅಂದ್ರೆ ಇಟ್ ಇಸ್ ದ ಡಸ್ಟ್ಬಿನ್, ಅದೇನು ಯೂಸ್ ಆಗೋದಿಲ್ಲ. ಓಕೆ, ಒಂದು ಡೆಬ್ಬಿ ಮಾತ್ರ, ಅದಕ್ಕೆ ಏನು ಯೂಸ್ ಇಲ್ಲ. ಸೊ ಹಾರ್ಡ್ವೇರ್ ಕೂಡ ನಮ್ಗೆ ಏನ್ ಬೇಕ್ರಿ? ಸಾಫ್ಟ್ವೇರು ಬೇಕೇ ಬೇಕು. ಸೊ ಹಾರ್ಡ್ವೇರ್ ಐತಿ, ಸಾಫ್ಟ್ವೇರ್ ಐತಿ, ಇವೆರಡು ರನ್ ಆಗ್ಬೇಕಾದ್ರೆ ನಮ್ಗೆ ರಾ ಡೇಟಾ ಬೇಕೇ ಬೇಕು. ಸೊ ರಾ ಡೇಟಾ ಅಥವಾ ಇನ್ಫಾರ್ಮೇಶನ್ ಇದ್ರೆ ಇವೆರಡು ರನ್ ಆಗ್ತಾವ. ಓಕೆ, ಸೊ ಹಾರ್ಡ್ವೇರ್ ಐತಿ, ಸಾಫ್ಟ್ವೇರ್ ಐತಿ, ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಐತಿ. ನಮಗ್ ಫೈನಲಿ ಯಾರು ಬೇಕ್ರಿ? ಯೂಸರ್ ಬೇಕೇ ಬೇಕು. ಅಂದ್ರೆ ಇವ್ನ ಮೂರನ್ನು ರನ್ ಮಾಡೋರು ಯಾರ್ರಿ? ಯೂಸರ್. Okay, so these all are components of computer. Then in next class I will discuss block diagram of computer. Okay, so in next class I will discuss block diagram of computer and characteristics of computer. Okay na? So ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ಪ್ರತಿಯೊಬ್ಬರಿಗೂ ಒಂದು ಗೋಲ್ ಅಂತ ಇರಲಿ. ನಾನು IBPS PO ಆದರೂ ಆಗ್ತೀನಿ, IBPS ಕ್ಲರ್ಕ್ ಆದರೂ ಆಗ್ತೀನಿ, ಪೊಲೀಸ್ ಆದರೂ ಆಗ್ತೀನಿ, ಆರ್ಮಿ ಆಗ್ತೀನಿ, ಅಥವಾ ಟೀಚರ್ ಆದರೂ ಆಗ್ತೀನಿ ಅಂತ ಒಂದು ಏಮ್ ಇರಲಿ. ಸೊ ಆ ಏಮ್ ಇಟ್ಕೊಂಡು ನೀವು ನನ್ನ ಕ್ಲಾಸಸ್ಸನ್ನು ಫಾಲೋ ಮಾಡ್ಕೋತಾದ್ರೆ 100% ಹೇಳ್ತೀನಿ ನೀವು ಆ ಜಾಬ್ನ ಹಿಡಿದಿರಿ ಅಂತ ಹೇಳ್ತಾ. ಓಕೆ, ಸ್ಟೇ ಟ್ಯೂನ್.